ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಗುರುತಿಸ್ಕೊಳ್ಬೇಕು. ಅದರಲ್ಲಿ 1% ಕ್ಲಬ್ ಅಂತ ಒಂದ್ಸರಿ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಕಾರಣ ಏನಕ್ಕೆ ಗೊತ್ತಾ ಸ್ನೇಹಿತರೆ? 99 ಜನ ಹೇಗಾದರೂ ಇರಲಿ, ನಾನು ಮಾತ್ರ ಟಾಪಲ್ಲಿರಬೇಕು. ಆ 1% ಜನ ಬದುಕನ್ನು ಅನುಭವಿಸ್ತಾರಲ್ಲ, ಆ ಥರ ನಾನು ಬದುಕನ್ನು ಅನುಭವಿಸಬೇಕು. ಅದಕ್ಕೆ ನನಗೆ ಕಮ್ಯುನಿಕೇಷನ್ ಸ್ಕಿಲ್ಲು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು ಎಷ್ಟು ಸಹಾಯ ಆಗುತ್ತೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಸ್ನೇಹಿತರೆ, ಥಿಂಕ್ ಬಿಗ್ ಅಂತ ಈಗ ಟೈಪ್ ಮಾಡಿ. ಈ BIG, ಥಿಂಕ್ ಬಿಗ್. ನೀವು ದೊಡ್ಡದಾಗಿ ಆಲೋಚಿಸಿದರೆ ದೊಡ್ಡದಾಗಿ ಖಂಡಿತ ಬೆಳೆಯಲೇಬೇಕು. ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳ್ತಾರೆ, ಲೋ ಏಮ್ ಇಸ್ ಕ್ರೈಮ್ ಅಂತ. ನೀವು ನಿಮ್ಮ ಜೀವನದಲ್ಲಿ ಪುಟ್ಟ ಗುರಿಯನ್ನು ಇಟ್ಟುಕೊಂಡರೆ ನಿಮಗೆ ನೀವು ಮಾಡಿಕೊಳ್ಳುವ ಅಪರಾಧ. ಸೊ ವಾಟ್ ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಥಿಂಕ್ ಬಿಗ್. ಸೊ ನೀವು ದೊಡ್ಡದಾಗಿ ಆಲೋಚನೆ ಮಾಡೋದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಬೇರೆ ಬೇರೆ ಕಡೆ ಮಾತಾಡಬೇಕಾದ್ರೆ ಆಲೋಚನೆ ಮಾಡಬೇಕು, ಪಾಯಿಂಟ್ಸ್ ಮಾಡ್ಕೋಬೇಕು, ನೋಟ್ ಮಾಡ್ಕೊತಾ ಇರಬೇಕು. ಇವತ್ತು ಈ ಭಾಷಣದಲ್ಲಿ ಏನು ಮಾತಾಡೋಣ, ಆ ಭಾಷಣದಲ್ಲಿ ಏನು ಮಾತಾಡೋಣ, ಬುದ್ಧಿ ಫುಲ್ ಆಕ್ಟಿವ್ ಆಗಿರುತ್ತೆ. ಇಂಟೆಲೆಕ್ಚುಯಲ್ ಕೆಪಾಸಿಟಿ ಸಿಕ್ಕಾಪಟ್ಟೆ ವರ್ಕ್ ಆಗ್ಬಿಡ್ತದೆ. ಗಾಟ್ ಇಟ್? ಇಂಟೆಲೆಕ್ಚುಯಲ್ ಅಂದರೆ ಬೌದ್ಧಿಕವಾಗಿ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ನ ಉಳ್ಳವರಾಗ್ತೀರಿ. ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಜಾಸ್ತಿ ಆಗ್ತದೆ. ಅನಲಿಟಿಕಲ್ ಕೇಪಬಿಲಿಟಿ, ವಿಶ್ಲೇಷಣಾ ಸಾಮರ್ಥ್ಯ ವೃದ್ಧಿ ಆಗ್ತದೆ. ಸೃಜನಾತ್ಮಕತೆ, ಕ್ರಿಯೇಟಿವಿಟಿ ಇಂಪ್ರೂವ್ ಆಗ್ತದೆ. ಜೊತೆಗೆ ನಿಮ್ಮ ಮೆಚೂರಿಟಿಯು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೀವೊಬ್ಬ ಪ್ರಬುದ್ಧ ವ್ಯಕ್ತಿ ಆಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಮಗಿರುವುದೊಂದು ಬದುಕು, ಅರಿವಿರುವುದು ಇದೊಂದು ಜೀವನ. ಈ ಜೀವನವನ್ನ ಸರಿಯಾಗಿ ಅರಿತುಕೊಂಡು, DOB ಕಾನ್ಸೆಪ್ಟ್ ಅಂತೀನಿ ನಾನು. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಇವೆರಡರ ಮಧ್ಯೆನೇ ಲೈಫು. ಕರೆಕ್ಟ್. ಇದುವರೆಗೆ ಆಗೋಗಿರುತ್ತೆ, ಉಳಿದ ಲೈಫ್ ಕಡೆಗೆ ಅಷ್ಟೇ ಫೋಕಸ್ ಮಾಡಬೇಕು. ಸ್ವಲ್ಪ ದೊಡ್ಡದಾಗಿ ಆಲೋಚನೆ ಮಾಡಿ, ದೊಡ್ಡ ಮನಸ್ಸು ಮಾಡಿ, ದೊಡ್ಡ ಮನೋಭಾವ ಕೂಡ ನಿಮ್ದಾಗ್ಲಿ ಅಂತ ಹೇಳೋಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಟೈಪ್ ಮಾಡಿ, 10x ಅಂತ ಟೈಪ್ ಮಾಡಿ. 10x ಯಾಕೆ ಹೇಳ್ತಾ ಇದ್ದೀನಿ? ನೀವು ಮಾಡುತ್ತಿರುವ ವೇಗವನ್ನ, ನೀವು ಮಾಡುತ್ತಿರುವ ಕೆಲಸಗಳನ್ನು ಸ್ಲೋ ಪೇಸಿಂದ ನಿಧಾನಗತಿಯಿಂದ ವೇಗಗತಿಯೆಡೆಗೆ, ಸ್ಪೀಡ್ ಕಡೆಗೆ ಕೊಂಡೊಯ್ಯಲಿ ಅಂತ. ನಿಜ ಹೇಳ್ಬೇಕಂದ್ರೆ ನಾವು ಅಂಡರ್ ಯುಟಿಲೈಸ್ ಮಾಡ್ತಾ ಇದ್ದೀವಂತೆ ನಮ್ಮ ಕೆಪಾಸಿಟಿನ. ವಿ ಆರ್ ನಾಟ್ ಯೂಸಿಂಗ್ ಅವರ್ ಕಂಪ್ಲೀಟ್ ಪೊಟೆನ್ಶಿಯಾಲಿಟಿ. ವಿ ಆರ್ ನಾಟ್ ಕಂಪ್ಲೀಟ್ಲಿ ಯೂಸಿಂಗ್ ಅವರ್ ಟ್ಯಾಲೆಂಟ್. ನಮಗಿರುವ ಪ್ರಬುದ್ಧತೆಯನ್ನ, ನಮಗಿರುವ ಸಾಮರ್ಥ್ಯವನ್ನ ಕುಬ್ಜವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನೀವು ಸ್ಪೀಡ್ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿ. ಆ ಸ್ಪೀಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 10x ಅಂದರೆ, ಈಗ ನೀವೇನೋ ಕೆಲಸ ಮಾಡ್ತಾ ಇದ್ದೀರಲ್ಲ, 10 ಪಟ್ಟು ವೇಗಗತಿಯಲ್ಲಿ ಮಾಡೋದಕ್ಕೆ ಆರಂಭಿಸಿ. ನಿಮಗೆ ಗೊತ್ತಿಲ್ದಂಗೆನೆ 2x 3x 4x ಹೋಗಿ 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 10x ಹೋಗ್ತೀರಾ. ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗಲಿ ಇದು ಅನ್ನೋದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಪದ ಟೈಪ್ ಮಾಡಿ, ಎಕ್ಸ್ಟ್ರಾ ಮೈಲ್ ಅಂತ. ಓಕೆ, ಎಕ್ಸ್ಟ್ರಾ ಮೈಲ್ ಟೈಪ್ ಮಾಡಿ. ಇದು ಕೆಲವು ಪೆಟ್ರೋಲ್ ಡೀಸೆಲ್ ಹಾಕಬೇಕಾದ್ರೆ, ಸರ್ ಇದು ಒಂಥರ ರಿಫೈನ್ಡ್ ಆಯಿಲು, ಇದನ್ನು ಹಾಕ್ಕೊಂಡ್ರೆ ಒಂಥರ ಮೈಲೇಜು ಜಾಸ್ತಿ ಬರ್ತದೆ ಸರ್ ಅಂತ. ಈಗ ನಾವು ಉತ್ತಮ ಆರೋಗ್ಯದ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ನಾವು ಸ್ವಲ್ಪ ಸಾಯೋದು ನಿಧಾನ ಆಗ್ತದೆ ಅಲ್ವಾ? ಒಂದು ಎಕ್ಸ್ಟ್ರಾ ಡೇಟ್ ಸಿಗ್ತದೆ ನಮಗೆ. ಸಿಮಿಲರ್ ವೇ we can start experiencing and enjoying the life in our own way
For that, you have to think you are an extraordinary person. What is the difference between ordinary and extraordinary? ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಷ್ಟೇ ಅಲ್ವೇ? ಹಾಗಾದರೆ ನೀವೊಬ್ಬ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗಬೇಕಾ? ಆಗಬೇಕಂದಾಗ ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸ್ನ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತಾರೆ. ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಯು ಇಫ್ ಯು ಮೈಂಡ್ ಇಟ್. ನೀವೇ ಇದ್ರ ಕಡೆ ಗಮನ ಕೊಡಲಿಲ್ಲ ಅಂದರೆ ಹೇಗೆ ಸಾಧ್ಯ ಸ್ನೇಹಿತರೆ? ಇದು ಖಂಡಿತ ಸಾಧ್ಯ ಇಲ್ಲ. ಓಕೆನಾ? ಗುಡ್. ನೆಕ್ಸ್ಟ್ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಆರ್ ಔಟ್ಡೇಟ್ ಅಂತ. ಅಪ್ಡೇಟ್ ಆರ್ ಔಟ್ಡೇಟ್. ಸ್ವಲ್ಪ ಮೆದುಳಿಗೆ ಕಸರತ್ತು ಕೊಡ್ತಾ ಇದ್ದೇನೆ ನಾನು. ನೀವು ಅಪ್ಡೇಟ್ ಆಗಲಿಲ್ಲ ಅಂದರೆ ಔಟ್ಡೇಟ್ ಆಗಿಬಿಡ್ತೀರ. ಸುಮಾರು ಜನ ಕಲಿಯಲ್ಲ, ಬೆಳೆಯಲ್ಲ, ಅವರು ಉದ್ಧಾರ ಆಗಬೇಕು ಅಂತ ಮನಸ್ಸಿರಲ್ಲ. ಸೊ ಅಪ್ಡೇಟ್ ಆಗಲಿಲ್ಲ, ಅವರು ಔಟ್ಡೇಟ್ ಆಗಿಬಿಡ್ತಾರೆ. ಮಾತ್ರೆಗಳಿಗೆ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರಲ್ಲ, ಆ ಥರ ಎಕ್ಸ್ಪೈರಿ ಡೇಟ್ ಹಾಕ್ಬಿಡ್ತಾರೆ. ಅಥವಾ ಅವ್ರು ನಿಜವಾಗಿ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆನೇ ಎಕ್ಸ್ಪೈರ್ ಆಗಿಬಿಟ್ಟಿರ್ತಾರೆ. ಈಗ ಎಷ್ಟೋ ಜನ ಓದೆ ಆಯಿತು ಅಂದ್ಬಿಟ್ಟು ಡಿಗ್ರಿ ಬಂದಿನ ಇಂಟೆಲೆಕ್ಚುಲಿ ಸತ್ತೋಗ್ತಾರೆ. ಇದ್ರ ನೋಡ್ತಾ ಇದ್ದೀನಿ. ಬಿಕಾಸ್ ದೇ ವಾಂಟ್ ಲರ್ನ್ ಅಟ್ ಆಲ್ ಇನ್ ದೇರ್ ಲೈಫ್. ಸೊ ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ ಫ್ರೆಂಡ್ಸ್, ವಿ ಹ್ಯಾವ್ ಟು ಬಿ ಎ ಕಂಟಿನ್ಯೂಯಸ್ ಲರ್ನರ್. ನಾವು ಯಾವಾಗ್ಲೂ ಕಂಟಿನ್ಯೂಯಸ್ ಲರ್ನರ್ ಆಗಬೇಕು. ಕಂಟಿನ್ಯೂಯಸ್ ಲರ್ನರ್ ಅಂದರೆ ನನ್ನ ಕಲಿಕೆಯನ್ನು ಮುಂದುವರಿಸಬೇಕು. ನನ್ನ ಎಜುಕೇಷನ್ ಓಕೆ, ಶಾಲಾ ಕಾಲೇಜ್ಗೆ ಹೋದರೆ ಒಂದು ಎಜುಕೇಷನ್, ಆದರೆ ಅಡಿಷ್ನಲ್ ಎಜುಕೇಷನ್ ಟು ಲರ್ನ್ ಮೋರ್, ಟು ಗೈನ್ ಮೋರ್ ಸ್ಕಿಲ್ಸ್, ಟು ಇಂಪ್ರೂವ್ ಮೈ ಆಟಿಟ್ಯೂಡನಲ್ ಅಪ್ರೋಚ್, ಅಂಡರ್ಸ್ಟ್ಯಾಂಡಿಂಗ್ ಗುಡ್ ಹ್ಯಾಬಿಟ್ಸ್ ಇನ್ ಮೈ ಲೈಫ್. ಸೊ ಅದಕ್ಕೆ ಕ್ಯಾಶ್ ಫಾರ್ಮುಲಾ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೆ ತುಂಬ ನೀವು ಗಮನ ಕೊಡಬೇಕು. ಆಗ ನಿಮ್ಮ ಬದುಕು ಹೀಗಾಗುತ್ತೆ. ಟೈಪ್ ಮಾಡಿ, ಲಿವಿಂಗ್ ಲಾರ್ಜರ್ ದ್ಯಾನ್ ದ ಲೈಫ್ ಆಗುತ್ತೆ. ಟೈಪ್ ಮಾಡಿ, ಲಿವಿಂಗ್ ಲಾರ್ಜರ್ ದ್ಯಾನ್ ದ ಲೈಫ್ ಅಂತ ಟೈಪ್ ಮಾಡಿ. ಲಿವಿಂಗ್ ಲಾರ್ಜರ್ ದ್ಯಾನ್ ದ ಲೈಫ್ ಅಂದರೆ ನೀವು ಎಲ್ಲರೂ ಇಷ್ಟೇ ಕಲಿದ್ರೆ ನೀವು ಇಷ್ಟು ಕಳೀತೀರಾ, ಹಿಗ್ಗಿಸ್ಕೊತೀರಾ, ಬ್ಲೋ ಅಪ್ ಮಾಡ್ಕೋತೀರಾ. ಬೆಳಗ್ಗೆಯಿಂದ ಎದ್ದಾಗಿಂದ ರಾತ್ರಿ ಮಲಗೋವರೆಗಷ್ಟೇ ಟೈಮ್ ಇರೋದು ಎಲ್ಲರಿಗೂ, ಕರೆಕ್ಟಾ? ಬಟ್ ಯಾರು ರಿಯಲ್ ಆಕ್ಟಿವ್ ಇರ್ತಾರೆ, ವೈಬ್ರೆಂಟ್ ಇರ್ತಾರೆ, ದೇರ್ ಲೈಫ್ ಈಸ್ ಸಮಥಿಂಗ್ ಡಿಫರೆಂಟ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ನಿಮಗೆ ಬೇಕಿದ್ರೆ ನಾನು ಪುಸ್ತಕ ಓದಿ, ಅನುಕ್ಷಣ ಅನುಭವಿಸಿ ಅಂತ ಕನ್ನಡದಲ್ಲಿ ಬರೆದಿದ್ದೇನೆ. ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಬರೆದಿದ್ದೇನೆ. ಬರದೇ 15 ವರ್ಷ ಆಯಿತು. ಇನ್ಫ್ಯಾಕ್ಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಮೈ ಲೈಫ್ ಬಿಕಾಸ್ ಐ ಹ್ಯಾವ್ ಅಂಡರ್ಸ್ಟುಡ್ ದಿ ವ್ಯಾಲ್ಯೂ ಆಫ್ ಟೈಮ್. ನಾವು ಯಾವಾಗ ನಮ್ಮ ಟೈಮ್ನ ಅರ್ಥ ಮಾಡ್ಕೊಳ್ತೇವೆ, ಆ ಟೈಮ್ ಇಲ್ಲಿ ಭಾಷಣದಲ್ಲಿ ನನಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, 5 ನಿಮಿಷ ಕೊಟ್ಟರೆ 5 ನಿಮಿಷಕ್ಕೆ ಮಾತಾಡಬೇಕು, 10 ನಿಮಿಷ ಕೊಟ್ಟರೆ 10 ನಿಮಿಷಕ್ಕೆ ಮಾತಾಡಬೇಕು, 1 ಗಂಟೆ ಕೊಟ್ಟರೆ ಮಾತಾಡಿ. ಬಟ್ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕಲ್ವ, ಕರೆಕ್ಟಾ? ಸೊ ನಿಮ್ಮ ಬದುಕನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೆಂದರೆ ನೀವು ನಿಮ್ಮನ್ನು ಅರಿತು ಬಾಳಬೇಕು. ಆಗ ನಿಮ್ಮ ಬದುಕು ಬಂಗಾರ ಆಗ್ತದೆ. ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ಪ್ಲೀಸ್ ಟೈಪ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪೆನ್ನು ತೋರಿಸ್ಬಿಟ್ಟು ಯು ಕ್ಯಾನ್ ರೈಟ್ ಯುವರ್ ಓನ್, ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಬಹುದು. ನಿಮ್ಮ ಹಣೆ ಬರಹವನ್ನು ಏನು ಸಹ ಬ್ರಹ್ಮ ಬರೆದು ಕಳಿಸ್ಬಿಟ್ಟಿರ್ತಾರೆ ಇರ್ಬೋದಪ್ಪ. ಆದರೆ ನನಗೇನು ಗೊತ್ತಾಗಿದೆ ಅಂದರೆ, ನಾನು 30 ವರ್ಷ ಆಯಿತು ಈ ಟ್ರೈನಿಂಗ್ ಫೀಲ್ಡಿಗೆ ಬಂದು. ಐ ಆಮ್ ಅಬ್ಸರ್ವಿಂಗ್ those who have decided to write their destiny, they are creating their own destiny. Seriously, I am telling you. Communication ಅಲ್ಲಿ ಪವರ್ ಆಫ್ ರೈಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಮ ಬರವಣಿಗೆನೂ ಇಂಪ್ರೂವ್ ಮಾಡಿಕೊಂಡ್ರು ನಿಮ್ಮ ಹಣೆ ಬರ ಬದಲಾಯಿತು.
And when you decide what you want to become in your life, you can become in your life whatever you want to become in your life. I guarantee you. Seriously, friends. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಕಳೆದ 30 ವರ್ಷಗಳಿಂದ ತರಬೇತಿಯ ಬಗ್ಗೆ ಗಮನ ಕೊಡ್ತಾ ಇದ್ದೇನೆ. ಹಲವರು ನನ್ನ ಕಣ್ಣು ಮುಂದೆ ಸಾಧಕರಾಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಹಾಗಾಗಿ ಈ ಒಂದು ವೃತ್ತಿಯನ್ನು ಸರ್ಕಾರಿ ವೃತ್ತಿಗೆ ರಾಜೀನಾಮೆ ನೀಡಿ ನಾನು ಮುಂದುವರಿಸ್ಕೊಂಡು ಬಂದಿದ್ದೇನೆ. ಬಿಕಾಸ್ ಐ ಎಂಜಾಯ್ ಎಕ್ಸ್ಪೀರಿಯನ್ಸ್ ದಿಸ್ ಫೀಲ್ಡ್. ಬಿಕಾಸ್ ನನ್ನ ಬಳಿ ಬಂದವರು ನನ್ನ ಕಣ್ಣು ಮುಂದೆ ಸಾಧಕರಾಗಿ ಬದಲಾಗುವುದನ್ನು ನಾನು ನೋಡುತ್ತಾ ನೋಡುತ್ತಾ ಯಾಕೆ ಬದಲಾಗಬಾರದು, ಯಾಕೆ ಸಾಧಕರಾಗಬಾರದು, ಆ ಸಾಧಕನೆಯ ಒಂದು ಮೊದಲ ಮೆಟ್ಟಿಲಿನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಬರ್ತದೆ. ಆ ನಂತರ ಕಮ್ಯುನಿಕೇಷನ್ ಸ್ಕಿಲ್ಲು, ಆ ನಂತರ ಒಟ್ಟಾರೆ ಬದುಕು ಲೈಫ್ ಸ್ಕಿಲ್ಸ್ ಅರ್ಥ ಮಾಡಿಸಿ ಲೀಡರ್ಶಿಪ್ ಸ್ಕಿಲ್ಸ್ನ ಗೈಡ್ ಮಾಡ್ತಾ ಇದ್ದೇನೆ. ಪೀಪಲ್ ಹ್ಯಾವ್ ಬಿಕಮ್ ಗ್ರೇಟ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಮಾರ್ಗದರ್ಶನದಿಂದ ನಾವು ಇಂದು ಸಾಧನೆ ಮಾಡಿದ್ರಿ ಅಂತ ಅಟ್ಲೀಸ್ಟ್ ಒಂದು 100 ಜನದ ಮೇಲಾದರೂ ಟೆಸ್ಟಿಮೋನಿಯಲ್ಸು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲಲ್ಲಿದೆ, ಗಮನಿಸಿ ಪ್ಲೇಲಿಸ್ಟಲ್ಲಿ. ಅಟ್ಲೀಸ್ಟ್ 1,000 ಜನನಾದರೂ, ಯಾಕಂದ್ರೆ ನಾನು ಇದುವರೆಗೂ ಟ್ರೈನಿಂಗ್ ಮಾಡಿರೋದು 10 ಲಕ್ಷ ಜನರನ್ನ ಮೀರಿದೆ. ಇನ್ನೆಷ್ಟೋ ಜನ ಸಾಧನೆ ಮಾಡಿರ್ತಾರೆ, ಆದರೆ ಮತ್ತೆ ಭೇಟಿಯಾಗಕ್ಕೆ ಆಗಿರಲ್ಲ, ಸಮಯ ಬಂದಿರಲ್ಲ, ಸಂದರ್ಭ ಬಂದಿರಲ್ಲ. ಮುಂದೊಂದು ಸರಿ ಸಿಕ್ಕಿದಾಗ ಹೇಳ್ಬೋದು. ನನಗೆ ಸಿಕ್ಕಿದಾಗ ಅವ್ರು ರೆಕಾರ್ಡ್ ಮಾಡಿ, ಸೋಷಿಯಲ್ ಮೀಡಿಯಾ ಇರೋದ್ರಿಂದ ರೆಕಾರ್ಡ್ ಮಾಡಿ ನಿಮಗೆ ವಿಡಿಯೋಗೆ ಹಾಕ್ತಾ ಇರ್ತೀನಿ. ಏನಂತೀರಿ? ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಇವೆರಡೂ ನಮ್ಮ ಯೂಟ್ಯೂಬ್ ಚಾನಲ್ಗಳು. ದಯಮಾಡಿ ಇವೆರಡನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರಿನಲ್ಲಿ ನಾನೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಪ್ರೆಸೆನ್ಸ್ ಇದೆ. ನನ್ನ ಜೊತೆ ಕನೆಕ್ಟ್ ಆಗಿ ಅದರ ಆಚೆಗೆ ನಮ್ಮ ಕೋರ್ಸಿಗೆ ಬರಬೇಕು. ಪಬ್ಲಿಕ್ ಸ್ಪೀಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ನು, ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು, ಲೀಡರ್ಶಿಪ್ ಸ್ಕಿಲ್ಸು, ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಷನ್ ಕುರಿತು ಒಂದು ಪುಸ್ತಕ ಬರೆದಿದ್ದೇನೆ. ಅದು 36 ಪಾಯಿಂಟ್ಸ್ ಕೊಟ್ಟಿದ್ದೇನೆ. ನೀವು ಒಂದು 36 ಅಂಶಗಳಲ್ಲಿ ಬದುಕಿನಲ್ಲಿ ನೀವು ಯಾರು ಬೇಕಾದ್ರೂ ಉದ್ಧಾರ ಆಗ್ಬೋದು ಅಂತ. ಓಕೆ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಕನ್ನಡದಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಅಂತ ಪಬ್ಲಿಷ್ ಮಾಡಿದ್ದಾರೆ. ಯಾಕೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ತುಂಬ ನಟ್ಶೆಲ್ಲಾಗಲಿ ನಿಮ್ಮ ಲೈಫ್ನಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಎಷ್ಟೊಂದು ಪುಸ್ತಕ ಬರೆದ್ಬಿಟ್ಟಿದೆ. ಕನ್ನಡದಲ್ಲಿ ನಿಮಗೆ ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಸಿಗ್ತದೆ. Amazon.in ನೀವು ಹೋಗಿ ನನ್ನ ಹೆಸರು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನನ್ನೆಲ್ಲ ಪುಸ್ತಕಗಳು ಬರ್ತದೆ. ಯಾವ ಪುಸ್ತಕ ಬೇಕು ಅಂತ ಅನಿಸುತ್ತೆ ನೀವು ಪಡ್ಕೊಳ್ಳಿ ಉದಾರಾಗೆ. ಆದರೆ ಈ ವಿಡಿಯೋ ನಾನು ನಿಮಗೋಸ್ಕರ ಮಾತಾಡಿದ್ದೀನಲ್ಲ ಇಷ್ಟಂತೂ, ಏನನ್ನಿಸ್ತು ಅಂತ ತಿಳ್ಕೊಬೇಕಾದ್ರೆ ನೀವೀಗ ಕಾಮೆಂಟ್ ಮಾಡಬೇಕು. ನೀವು ಕಾಮೆಂಟ್ ಮಾಡಿ, ನಾನು ನೋಡ್ತಾ ಇರ್ತೀನಿ.